ನೆಮ್ಮದಿ ಯಾರಿಗಿಲ್ಲ ಗೊತ್ತಾ? ಪ್ರಾಕ್ಟಿಕಲ್ ಆಗಿ ವಿಷಯ ಹೇಳ್ತೀನಿ. 1 ಥೆಸಲೋನಿಕ 4ನೇ ಅಧ್ಯಾಯ ತೆಗೆಸ್ರಿ. ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ಏನು ಮಾಡಬಾರ್ದಂತೆ, ತಲೆ ಹಾಕದೆ ಸುಮ್ಮಗಿದ್ದು. ಎಲ್ಲರೂ ಹೇಳಿ ಒಂದ್ಸರಿ, ಪಕ್ಕದಲ್ಲಿರೋ ಕೈ ಹೇಳಿದ್ರಿ, ಸುಮ್ಮನಿದ್ಬಿಡು. ನಿನಗೆ ನೆಮ್ಮದಿ ಯಾಕಿಲ್ಲ? ಯಾಕೆ ನೆಮ್ಮದಿ ಇಲ್ಲ? 100ಕ್ಕೆ 99% ವಿಶ್ವಾಸಿಗಳಿಗೆ ನೆಮ್ಮದಿ ಇಲ್ಲ. ಯಾಕೆ ಹೇಳಿ? ಬೇರೆಯವ್ರ ಕೆಲಸದಲ್ಲಿ ತಲೆ ಹಾಕದೇ ಕೆಲಸ ಅವ್ರಿಗೆ. ಅವ್ರು ಯಾಕೆ ಹಿಂಗೆ? ಚರ್ಚು 1 ದಿವಸನೇ ನಡೆಯೋದು, ಸೋಮವಾರದಿಂದ ಶನಿವಾರದವರೆಗೂ ಅವ್ರಿಗೆ ಬೇರೆಯವ್ರ ವಿಷಯನೇ. ಅವ್ರು ಯಾಕೋ ಇವತ್ತು ಹಿಂಗಿದ್ರು ಗೊತ್ತಾಗ್ಲಿಲ್ಲ, ಅವ್ರು ಯಾಕೆ ಹಂಗೆ ಮಾಡಿದ್ರು ಗೊತ್ತಾಗ್ಲಿಲ್ಲ. ಸರಿ, ಅದನ್ನ ಅವ್ರ ಮೇಲೆ ಪ್ರೀತಿಯಿಂದ ಕಾಳಜಿಯಿಂದ ಕೇಳ್ತೀವ? ಇಲ್ಲ, ಪ್ರೀತಿಯಿಂದ ಅಲ್ಲ ಕೇಳೋದು, ಕುತೂಹಲ. ಮತ್ತೊಬ್ಬನ ಕಾರ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಮ್ಗೇನಾಗಬೇಕು? ಮತ್ತೊಬ್ಬರ ಕಾರ್ಯಗಳಲ್ಲಿ ನಾವು ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯಗಳನ್ನು ಏನು ಮಾಡ್ಬೇಕಂತೆ, ನಡೆಸ್ಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಏನು ಮಾಡ್ರಿ. ಇಂಗ್ಲೀಷಲ್ಲಿ ಹೆಂಗಿದೆ ಗೊತ್ತಾ? ಮೈಂಡ್ ಯೋರ್ ಬಿಸ್ನೆಸ್. ಇಂಗ್ಲೀಷಲ್ಲಿ ಹೇಳ್ತಾ ಎರಡನೇ ಇನ್ನೊಂದು ಪದ ಗೊತ್ತಾ? ಡೂ ಯೋರ್ ವರ್ಕ್ ಕ್ವಾಯಟ್ಲಿ. ಸೈಲೆಂಟಾಗಿ ನೀನು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದು. ನಿಜವಾಗ್ಲೂ ಕ್ರೈಸ್ತರುಗಳು ದೊಡ್ಡ ಸೇವೆ ಏನು ಮಾಡಬೇಡ್ರಿ. ಪಕ್ಕದಲ್ಲಿರೋರು ಹೇಳಿ, ಏನು ಮಾಡಬೇಡ, ದೊಡ್ಡ ಕಾರ್ಯನೂ ಮಾಡಬೇಡ. ಹೇಳಿ ದೊಡ್ಡ ಕಾರ್ಯನೂ ಮಾಡಬೇಡ. ಹೇಳ್ಬೇಕು ನೀವು ಇದನ್ನ. ನಿನ್ನ ಕೆಲಸನ ಕ್ವಯಟಾಗಿ ಸೈಲೆಂಟಾಗಿ ಮಾಡು. ಸಂಕಟದಿಂದ ಹೇಳ್ತಿದ್ದೀನಿ, 12ನೇ ವಾಕ್ಯದಲ್ಲಿ ಇವತ್ತು ಕ್ರೈಸ್ತರುಗಳು 3/4 ಭಾಗ ಫೇಲ್ಯೂರ್. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಏನಾಗಿವಿರಿ? ನಮ್ಮ ಬಗ್ಗೆ ಸಜ್ಜನರು ಅಂತ ಹೇಳ್ತಿದ್ದಾರಾ? 26ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು? 30 ವರ್ಷದಿಂದ 33 ವರ್ಷ ಯೇಸು ಸ್ವಾಮಿ ಏನು ಮಾಡ್ತಿದ್ರು? ಏನು ಕೆಲಸ? ಇನ್ನೊಂದು ಪ್ರಶ್ನೆ ಕೇಳ್ತೀನಿ, 28ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು? ಇನ್ನೂ ಬೆಟರ್ ಕಾರ್ಪೆಂಟರ್ ಆಗಿದ್ರು ಅಷ್ಟೇ. 29ನೇ ವಯಸ್ಸಲ್ಲಿ ಯೇಸು ಸ್ವಾಮಿ ಏನು ಆಗಿದ್ರು? ಇನ್ನೂ ಬೆಟರ್ ಕಾರ್ಪೆಂಟರ್. ತನ್ನ ಸಮಯ ಬರೋವರೆಗೂ ಕ್ವಾಯಟ್ ಆಗಿ ಬೆಳಗಿ ಕೆಲಸನ ನೆಟ್ಟಿಗೆ ಮೊಳೆ ಹೊಡ್ಕೊಂಡು ಬದುಕಿದ್ರು. ಒಂದ್ ದಿವಸ ತಂದೆಯಾದ ದೇವರು ಪ್ಲಾನ್ ಮಾಡಿದ್ನು, ಈತನು ನನಗೆ ರಕ್ಷಕನಾಗಿ ಪ್ರಾಣವನ್ನ ಕೊಡ್ಲಿಕ್ಕಿಟ್ಟವನು ಅಂತ ಫೇಮಸ್ ಮಾಡ್ಲಿಕ್ಕೆ ತಂದೆ ದೇವರು ಪ್ಲಾನ್ ಮಾಡಿದ್ರಿಂದ ದಿಢೀರಂತ ಯೇಸು ಸ್ವಾಮಿ 3 ವರ್ಷದಲ್ಲಿ ಅದ್ಭುತವಾಗಿ ಬದುಕಿ ಫೇಮಸ್ ಆಗ್ಸತ್ತು. ಮದರ್ ತೆರೆಸಾ ಏನ್ ಮಾಡಿದ್ಲು? ಕುಷ್ಠರೋಗಿನೇ ಡೈಲಿ ತೊಳೆದ್ಲು, ಅವಳು ಡೈಲಿ ಒರೆಸಿದ್ಲು, ಡೈಲಿ ಮಾಡಿದ್ಲು ಅಷ್ಟೇ. ಒಂದ್ ದಿವಸ ದೇವರು ಪ್ಲಾನ್ ಮಾಡಿದ್ಲು, ಮದರ್ ತೆರೆಸಾನ ಪ್ರಪಂಚಕ್ಕೆ ನಾನೇನ್ ಮಾಡ್ತೀನಿ. ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ, ಯಾಕೆ ನಮಗೂ ನಿಮಗೂ ನೆಮ್ಮದಿ ಇಲ್ಲ? ಯಾರಿಗೆ ನೆಮ್ಮದಿ ಇಲ್ಲ? ತನ್ನ ಕಾರ್ಯಗಳನ್ನು ಸರಿಯಾಗಿ ಮಾಡಿಕೊಂಡು ಹೋಗದೆ 100 ಸಂಕಟಗಳಲ್ಲಿ ಸಿಲುಕೊಂಡಂಥ ದೇವರ ಮಕ್ಕಳು